ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು ಒಂದೊಳ್ಳೆ ವಿಚಾರ ನಿಮ್ಮೊಂದಿಗೆ. ಸ್ನೇಹಿತರೆ, ನನ್ನಲ್ಲೂ ನಿಮ್ಮಲ್ಲೂ ಒಂದು ಪ್ರಶ್ನೆ ಇದೆ. ಏನಪ್ಪ ಅಂದರೆ, ನಾವು ಸರಿ ಇಲ್ವೋ ಅಥವಾ ಈ ಸಮಾಜ ಸರಿ ಇಲ್ವೋ ಅಂತ. ಒಮ್ಮೆ ಅನಿಸುತ್ತೆ ನಾವು ಸರಿ ಇದ್ದೀವಿ, ಈ ಸಮಾಜ ಸರಿ ಇಲ್ಲ ಅಂತ. ಇನ್ನೊಮ್ಮೆ ಅನಿಸುತ್ತೆ ಈ ಸಮಾಜ ಸರಿ ಇದೆ, ನಾವು ಸರಿ ಇಲ್ಲ ಅಂತ. ಇನ್ನೊಮ್ಮೆ ಅನಿಸುತ್ತೆ ಈ ಸಮಾಜನೂ ಸರಿ ಇಲ್ಲ, ನಾವು ಸರಿ ಇಲ್ಲ ಅಂತ. ಮತ್ತೊಮ್ಮೆ ಅನಿಸುತ್ತೆ ಈ ಸಮಾಜ ಹೇಗಾದರೂ ಇರಲಿ, ನಾವು ಸರಿಯಾಗಿರಬೇಕು ಅಂತ. ಆದರೆ ನೀವು ಸರಿ ಇದ್ದರೂ ಈ ಸಮಾಜ ಸರಿ ಇಲ್ಲ ಅಂದರೆ ಅದು ನಿಮ್ಮ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ ನಾನು ಒಂದು ಉದಾಹರಣೆಯೊಂದಿಗೆ ನಿಮಗೆ ಹೇಳ್ತೀನಿ. ವೆಹಿಕಲಲ್ಲಿ ರಸ್ತೆಯಲ್ಲಿ ಸರಿಯಾದ ವೇನಲ್ಲೇ ನೀವು ಹೋಗ್ತಾ ಇರ್ತೀರ. ಆದರೆ ನಿಮ್ಮ ಆಪೋಸಿಟ್ ಬರುವಂತಹ ವ್ಯಕ್ತಿ ರಾಂಗ್ ರೂಟಲ್ಲಿ ಬಂದರೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅಪಾಯ ಆಗುತ್ತೆ. ಕೈಕಾಲು ಮುರಿಬೋದು, ಪ್ರಾಣನೇ ಹೋಗ್ಬೋದು, ದೈಹಿಕವಾಗಿ ತೊಂದರೆ ಆಗುತ್ತೆ, ಮಾನಸಿಕವಾಗಿ ಪ್ರಾಬ್ಲಮ್ ಆಗುತ್ತೆ, ಆರ್ಥಿಕ ನಷ್ಟವೂ ಆಗುತ್ತೆ. ನಿಮ್ಮ ಜೀವನಕ್ಕೂ ಸಮಸ್ಯೆನೇ. ಜೀವನದಲ್ಲೂ ಹಾಗೆ. ನೀವು ಸರಿ ಇದ್ದರೂ ನಿಮ್ಮ ಜೊತೆಗಿರುವ ಯಾರಾದರೂ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು, ನಿಮ್ಮ ಮನೆ ಒಳಗಿರೋರಾಗಿರ್ಬೋದು ಅಥವಾ ಹೊರಗಿರೋರಾಗಿರ್ಬೋದು, ಅಪರಿಚಿತರಿಂದ ಕೂಡ ಸಮಸ್ಯೆ ಆಗುತ್ತೆ. ಹಾಗೆ ಅವ್ರು ಯಾರೇ ಸರಿ ಇಲ್ಲ ಅಂದರೂ ನಿಮ್ಮ ಜೀವಕ್ಕೂ ನಿಮ್ಮ ಜೀವನಕ್ಕೂ ಸಮಸ್ಯೆನೇ. ಹಾಗಾಗಿ ಜೀವನದಲ್ಲಿ ಸಮಸ್ಯೆನೇ ಬರದೇ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರನ್ನು ನಂಬಬೇಕು, ಯಾರ ಮೇಲೆ ಎಷ್ಟು ವಿಶ್ವಾಸವನ್ನು ಇಡಬೇಕು, ಯಾರ ಸ್ನೇಹವನ್ನು ಮಾಡಬೇಕು, ಯಾವುದು ಸರಿ ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಆಯ್ಕೆಗಳು, ನಿರ್ಧಾರಗಳು ಸರಿ ಇರಲಿ. ಮೋಸ ಯಾವ ರೀತಿ ಬೇಕಾದರೂ ಆಗಿರ್ಬೋದು. ಮಾತಿನಲ್ಲಾಗಿರ್ಬೋದು, ಗುಣದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಹಣದಲ್ಲಾಗಿರ್ಬೋದು, ಪ್ರೀತಿನಲ್ಲಾಗಿರ್ಬೋದು, ಆಸ್ತಿನಲ್ಲಾಗಿರ್ಬೋದು, ನಂಬಿಕೆನಲ್ಲಾಗಿರ್ಬೋದು. ಬೇಕಾದಷ್ಟಿದೆ. ನಂಬಿ ಮೋಸ ಹೋಗೋ ಬದಲು ನಂಬೋದಕ್ಕೂ ಮೊದಲು 10 ಸರಿ ಯೋಚನೆ ಮಾಡಿ. ಎಚ್ಚರಿಕೆಯಿಂದಿರಿ. ಮಾತಲ್ಲಿ ಹೇಳೋದಾದರೆ ನಂಬಲೇಬೇಡಿ, ಬುದ್ಧಿವಂತರಾಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ.